ಒಂದೆರಡು ಮಾತು ನಾನು ಹೇಳಬೇಕು ಅಂತ ಕೇಳ್ಕೊತೀನಿ ಸರ್. ನೀವು ಬನ್ನಿ 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 ನೀವು ಬನ್ನಿ ವಿಡಿಯೋ ಮಾಡ್ಕೊಂಡು ಬನ್ನಿ ಮಾಡಿ ಶೇರ್ ಮಾಡಿ. ಎಲ್ಲ ಗಾಯಕ ಗಾಯಕಿಯರಿಗೆ ನಾನು ಧನ್ಯವಾದಗಳು ಹೇಳಬೇಕು. ಮಧ್ಯ ವಯಸ್ಸಿನ ಅಂತ ಹೇಳಿ ಸರ್. ಇಲ್ಲ ವಯಸ್ಸೇ ಆಗಿಲ್ಲ. ಇನ್ನು ಯಾಕಂದ್ರೆ ಮಧ್ಯ ವಯಸ್ಸಾದ್ಮೇಲೆ ಮನೇಲಿ ರೆಸ್ಟ್ ತಗೋತಾರೆ. ಇಲ್ಲಿ ಬಂದು ಹಾಡಲ್ಲ. ಇಲ್ಲಿ ಬಂದು ಹಾಡಬೇಕಾದ್ರೆ ಆ ಒಂದು ಎನರ್ಜಿ ಅದಿದೆಯಲ್ಲ, ಅದು ಯುವಕರಿಗೆ ಮಾತ್ರ. ಎಷ್ಟು ವರ್ಷ ಆದ್ರೂ ಯುವಕರೇ ಆಗಿರ್ಬೇಕು ಮಾನಸಿಕವಾಗಿ ನಾವು. ನೀವು ನಾನು ಯಾಕೆ ನಿಮಗೆ ಧನ್ಯವಾದಗಳು ಹೇಳ್ತೀನಿ ಅಂತಂದರೆ, ನಾವು ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡ್ತೀವಿ. ಮ್ಯೂಸಿಕ್ ಮಾಡಿ ಅದು ಆಮೇಲೆ ಅದು ಸಿನಿಮಾ ರಿಲೀಸ್ ಆಗುತ್ತೆ. ಮತ್ತು ಎಷ್ಟೋ ದಿನ ಆದಮೇಲೆ ಆ ಹಾಡುಗಳು ನೆನಪಲ್ಲಿರಲ್ಲ. ಆದರೆ ನೀವು ಅದನ್ನು ಜೀವಂತವಾಗಿ ಇರುವವರು ನೀವು. ಯಾಕಂದರೆ ನೀವು ಪ್ರತಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಾಡ್ತಾ ಇರ್ತೀರಿ, ಮತ್ತು ಅದನ್ನು ಜ್ಞಾಪಿಸ್ತೀರಿ. ನಮ್ಮ ಹಾಡುಗಳ ಪ್ರಚಾರ ಕೊಡುವವರೇ ನೀವು. ಯಾಕಂದರೆ ಇದೆಲ್ಲ ದುಡ್ಡು ಕೊಟ್ಟು ಬರುವಂಥದ್ದಲ್ಲ. ನೀವು ಹಾಡೋದ್ರಿಂದ ನಮಗೆ ಪ್ರಚಾರ ಸಿಗುತ್ತೆ. ಇದು ನಾವು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು. ಒಂದು ಉದಾಹರಣೆ ಹೇಳ್ತೀನಿ. 97ರಲ್ಲಿ ಸ್ವಸ್ತಿಕ್ ಸಿನಿಮಾ ಬಿಡುಗಡೆ ಆಯಿತು. ಸ್ವಸ್ತಿಕ್ ಸಿನಿಮಾ ಬಿಡುಗಡೆ ಆಗಿ ಆ ಸಿನಿಮಾ ಅಷ್ಟು ಇದು ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಒಂದು ಹಾಡು, ಇದು 7 ಜನ ಮೊದಲ ಆ ಹಾಡು ಮಾಡಿದ್ವಿ. ಆವಾಗಲೂ ಅಷ್ಟೇನೋ ಒಂದು ವರ್ಕೌಟ್ ಆಗಲಿಲ್ಲ. ಏನೋ ಒಂದು ಪ್ರಯೋಗ ಮಾಡಿದ್ವಿ ಅಂತ. ಅದಾದ ಮೇಲೆ 25 ವರ್ಷಗಳ ನಂತರ ನಮ್ಮ ಇದೇ ಕಂಬದರಂಗಯ್ಯ ಅವರು, ಶ್ರೀಹರ್ಷ ಕಂಬದರಂಗಯ್ಯ ಇಬ್ಬರು, ಅದರಲ್ಲಿ ನಾವೇನು ಮಾಡಿದ್ವಿ, ಕ್ಯಾಸೆಟ್ಟಿಂದ ಕೆಲವು ಶಬ್ದಗಳು, ಈ ಆಫ್ರಿಕನ್ ಬೈಗಳೆಲ್ಲ ಅದೆಲ್ಲ ಉಪೇಂದ್ರ ಅವರ ಐಡಿಯಾ. ಅದು ಹಾಗೆ ಇದನ್ನು ಮಧ್ಯೆ ಹಾಕೋಣ ಅಂತ. ಸೊ ಆ ಥರ ಮಧ್ಯೆ ಅದನ್ನೆಲ್ಲ ಸೇರಿಸಿ, ಅವಾಗ ಕಂಪ್ಯೂಟರ್ ಇರಲಿಲ್ಲ. ಒಂದು ಮಹೇಂದ್ರ ಅಂತ ಇಂಜಿನಿಯರ್ ಇದ್ದರು. ಅವರು ಆ ಟೇಪಲ್ಲಿ ಮಧ್ಯೆ ಮಧ್ಯೆ ಇನ್ನೊಂದು ರೆಕಾರ್ಡಿಂಗ್ ಮಾಡಿ ಅದರಲ್ಲಿ ಭಾಳ ಸರ್ಕಸ್ ಮಾಡಿದರು. ಅದನ್ನು ಮಾಡಿ ಅಂತ ಇದನ್ನು ಇವರು ಬಾಯಲ್ಲೇ ಮುಗಿಸ್ಬಿಟ್ರು. ಅದೆಲ್ಲ ಆ ಕಂಪ್ಯೂಟ್ರಲ್ಲಿ ಏನು ಧ್ವನಿ ಇತ್ತೋ ನೋಡಿ. ಆ ಹಾಡಲ್ಲಿ ಒಂದು ಉಪೇಂದ್ರ ಅವರು ಹರಿಕತೆ ಥರ ಆಡಿದ್ದಾರೆ, ಮುರಳಿ ಮೋಹನ್ ಅದೊಂದು ವಾಯ್ಸಲ್ಲಿ ಆಡಿದ್ದಾರೆ, ಸುಮಾ ಶಾಸ್ತ್ರಿ ಒಂದು ಆಲಾಪ ಥರ ಆಡಿದ್ದಾರೆ, ಶಂಕರ್ ಶಾನ್ಭೋಗು ಹಿಂದೂಸ್ತಾನಿ ತಾನಲ್ಲಿ ಆಡಿ ಪಲ್ಲವಿ ಎಲ್ಲ ಅವರೇ ಆಡಿದ್ದಾರೆ, ರಾಜೇಶ್ ಕೃಷ್ಣನು ಒಂದು ಧ್ವನಿ ಕೊಡಿಸಿದ್ದಾರೆ, ಮತ್ತೊಂದು ಡೈಲಾಗ್ ಪೋರ್ಷನ್ ನಾನು ಆಡಿದ್ದೀನಿ. 6 ಧ್ವನಿ ಅದರಲ್ಲಿ ಇದ್ದರು. ಇವರಿಬ್ಬರೇ ಮ್ಯಾನೇಜ್ ಮಾಡಿದ್ರು. ಅದರಲ್ಲೂ ಜಾಸ್ತಿ ನಮ್ಮ ಕಂಬದರಂಗಯ್ಯ ಅವರು, ಶಂಕರ್ ಶಾನ್ಭೋಗ್ ಅವರು ಕೇಳಿ ಕಂಬದರಂಗಯ್ಯ ಅವ್ರ ನಂಬರ್ ನನ್ನ ಹತ್ರ ತಗೊಂಡು ಫೋನ್ ಮಾಡಿ, ಬೆಳಿಗ್ಗೆ ಕಾಲ್ ಮಾಡಿ, ಬೆಳಿಗ್ಗೆ ಮಾರನೇ ದಿನ ಬೆಳಿಗ್ಗೆ ಕಾಲ್ ಮಾಡಿ, ಏನೇ ನಂತರನೇ ಆಡಿದ್ದೀಯ ನನಗೆ ಅದು ಕೇಳ್ತಕ್ಕಂಥ ಶಂಕರನೇ ಆಡಿದಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು. ಅಂದರೆ ನಾನು ಯಾಕೆ ಹೇಳಿದೆ ಅಂತಂದರೆ, 25 ವರ್ಷಗಳ ನಂತರ ಆವಾಗ ಅದು ಹಿಟ್ ಆಗಲಿಲ್ಲ, ಇವರು ಹಾಡಿದ ಮೇಲೆ ಮತ್ತೆ ಹಿಟ್ ಆಗಿದೆ. ಹೌದು ಹೌದು. ಅವಾಗ ಈ ಯೂಟ್ಯೂಬಲ್ಲಿ ಇರಲಿಲ್ವಲ್ಲ, ಇವರು ಹಾಡಿದ ಮೇಲೆ ಅಂತೂ ಅದು ಮತ್ತೆ ಅದಕ್ಕೆ ಪುನರ್ಜನ್ಮ ಬಂತು. ಹಾಗೆ ನೀವು ನಮ್ಮ ಹಾಡುಗಳಿಗೆ ಪುನರ್ಜನ್ಮ ಕೊಡ್ತಾನೇ ಇರ್ತೀರ ಹಾಡೋದರ ಮೂಲಕ. ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಬೇಕು. ಯಾವಾಗಲೂ ನೀವೆಲ್ಲ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿರಬೇಕು. ಸಂಗೀತ ಎಲ್ರಿಗೂ ಆಯುಸ್ಸು ಜಾಸ್ತಿ ಮಾಡುತ್ತೆ ಮತ್ತು ಯೌವನ ಕೊಡ್ತಾ ಇರುತ್ತೆ. ಉದಾಹರಣೆಗೆ ಹೇಳ್ತೀನಿ, ಇಳಯರಾಜ ಅವರು 95ನೇ ಇಸ್ವಿಯಲ್ಲಿ, ಇವತ್ತಿಗೆ ಎಷ್ಟು ವರ್ಷ ಆಯಿತು? 30 ವರ್ಷ ಆಯಿತು. 30 ವರ್ಷದ ಹಿಂದೆ ಶಿವಸೈನ್ಯ ಅಂತ ಒಂದು ಸಿನಿಮಾಕ್ಕೆ ಅವರು ಮ್ಯೂಸಿಕ್ ಮಾಡಿದಾಗ ನಾನು ಹಾಡು ಬರೋಕ್ಕೆ ಅಂತ ಹೋದಾಗ, ಆಗ ಕೆಲವು ಸಂಗೀತ ವಾದ್ಯಗಾರರಿದ್ದಾರಲ್ಲ, ಆಮೇಲೆ ಇತ್ತೀಚೆಗೆ 5 ವರ್ಷದ ಹಿಂದೆ ನಾನು ಅವ್ರು ನೋಡಿದಾಗ ಅಲ್ಲಿಗೆ 25 ವರ್ಷ ಆಗಿತ್ತು. ಅವರೆಲ್ಲ ಹಾಗೆ ಇರ್ತಿದ್ರು. ಇವಾಗ ನೋಡಿ, ಇಳಯರಾಜ ಅವರು ಹಾಗೆ ಇದ್ದಾರೆ, ಸಣ್ಣಗೆ ರಾಜೇಶ್ ಕೃಷ್ಣ ಹಾಗೆ ಇದ್ದಾರೆ, ಸಿಂಗರ್ಸು ಎಲ್ಲ ಹಾಗೆ ಇರ್ತಾರೆ, ವಾದ್ಯಗಾರರು ಹಾಗೆ ಇರ್ತಾರೆ 25-30 ವರ್ಷ ಆದರು. ಯಾಕಂದರೆ ಈ ದೇಹದೊಳಗಡೆ ಒಂದು ಟಾನಿಕ್, ಅದೇ ಸಂಗೀತ.
ಸಂಗೀತ ಯಾವಾಗಲೂ ಕೇಳ್ತಾ ಇದ್ರೆ, ಯಾವಾಗಲೂ ಹಾಡ್ತಾ ಇದ್ರೆ, ಯಾವಾಗಲೂ ಅದೇ ಜ್ಞಾನ ಇದ್ರೆ ಕೆಟ್ಟ ಯೋಚನೆ ಬರುವುದಿಲ್ಲ. ಮ್ಯೂಸಿಕ್ ಬಗ್ಗೆನೇ ಯೋಚನೆ ಮಾಡ್ತೀವಲ್ಲ, ನಾವು ಮ್ಯೂಸಿಕಲ್ಲಿ ಟಾನಿಕ್ ನೋಟು ಅಂತೀವಿ, ಅದು ಒಳಗಡೆ ಹೋಗ್ತಾ ಇರುತ್ತೆ. ನಾನು ಸ್ವಲ್ಪ ನನಗೆ ಸ್ವಲ್ಪ ಕೆಲವು ಸ್ವಲ್ಪ ತಲೆ ಓಡಿಸಲ್ಲ ನಾನು, ಯಾಕಂದ್ರೆ ಬುದ್ಧಿ ಬೆಳೀಲಿಲ್ಲ, ಹಾಗಾಗಿ ಹೊಟ್ಟೆ ಬೆಳೆಸ್ಕೊಂಡಿರ್ತೀನಿ. ಅದು ಬಿಟ್ಟರೆ ಉಳಿದಂತೆ ನಾನು ಸ್ವಲ್ಪ ತಿಂದು ಉಂಡು ಗುಂಡಾಗಿದ್ದೀನಿ ಬಿಟ್ಟರೆ ಸುಮಾರಾಗಿ ನೀವು ಹೇಳಿದಾಗ ಹಾಗೆ ಇದೆ. ಎಲ್ಲದಕ್ಕೂ ಕಾರಣ ಸಂಗೀತ. ಹಾಗಾಗಿ ನಿಮಗೆ ಈ ಸಂಗೀತ ಯಾವಾಗಲೂ ಖುಷಿ ಕೊಡುವಂಥ ವಿಚಾರ, ಹಾಗಾಗಿ ಯಾವಾಗಲೂ ಖುಷಿಯಾಗಿದೆ ಅಂತ ನಿಮಗೆ ಹಾರೈಸ್ತಾ ಇದನ್ನು ಕಲಿಸಿದ್ದಕ್ಕೆ ನಮ್ಮ ಆಶಾ ಮೇಡಮ್ಗೆ ಧನ್ಯವಾದ ಹೇಳ್ತೀನಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಜೈ ಕರ್ನಾಟಕ ಮಾತೆ. ಜೈ ಹಿಂದ್. Thank you so much, sir, for coming. Thank you. ಥ್ಯಾಂಕ್ ಯು ಸರ್. ಇಲ್ಲಿ ಹೆಚ್ಚಿನವರು ನಾವೆಲ್ಲರೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀವಿ, ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ನಮಗೆ ಒಂದು ಟಾನಿಕ್ ಅಂತಂದರೆ ನೀವು ಹೇಳಿದಾಗೆ ಮ್ಯೂಸಿಕ್. ಸೊ ಪೇಷಂಟ್ ನೋಡ್ತಾ ಇರ್ತೀವಿ, ಆ ಕಿರಿಕಿರಿಯಲ್ಲೇ ಇರ್ತೀವಿ ಅಥವಾ ಆ ಸ್ಟ್ರೆಸ್ಸಲ್ಲೇ ಇರ್ತೀವಿ. ತಿಂಗಳಿಗೊಂದ್ಸರಿ ಈ ಥರ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಾವು ಒಂದು ನಮ್ಮ ಟೆನ್ಷನ್ಸ್ ಏನಿರುತ್ತೆ ಅದನ್ನು ಹೊರಗಾಗ್ತೀವಿ. ಸೊ ನೀವೆಲ್ಲ ಬಂದಾಗ ನನಗೆ ಇನ್ನೂ ಕೂಡ ಒಂದು ಎನರ್ಜಿ ಬೂಸ್ಟ್ ಬರುತ್ತೆ. ಸೊ ಥ್ಯಾಂಕ್ ಯು ಸರ್. ಮುಂದಿನ ದಿನಗಳಲ್ಲಿ ಕೂಡ ಸಮಯ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಸರ್. ಧನ್ಯವಾದಗಳು ಸರ್. ಟಾನಿಕ್ ಕೊಡ್ಬೇಕಾದ್ರೆ ನಿಮ್ಗೆ ಟಾನಿಕ್ ಬೇಕೇ ಬೇಕಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದೇ ಟೈಮ್ ಬೆಳಿಗ್ಗೆ ಕೊಡಿ ಸರ್, ನಿಮ್ಮ ಫೋಟೋ ತೆಗಿಲಿಕ್ಕೆ ಕೊಡಿ ಸರ್. ಎಲ್ಲ 5 ಜನ ಬಂದು ತೆಗೆಸ್ಕೊಳ್ಳಿ. 5 ಜನ ತೆಗೆಸ್ಕೊಂಡವರೆಲ್ಲ ಕೆಳಗಡೆ ಎಲ್ಲರಿಗೂ ಆಸೆ ಇರುತ್ತೆ. ನಾವು ಸರ್ ತಗೊಳ್ಳಿ. ಬನ್ನಿ ಕೆಳಗಡೆ ತೆಗೆಸ್ಕೊಂಡವರೆಲ್ಲ ಒಂದೊಂದು ಮ್ಯಾಚ್ ಬೇಗ ಬೇಗ ಕಷ್ಟ ಕೊಡ್ತಾರೆ. ನಾವು ನೆಕ್ಸ್ಟ್ ಬರ್ಬೇಕಂದ್ರೆ ಬೇಗ ನನ್ನ ಕಲರ್ ಅಮ್ಮ ಬನ್ರಿ. ಸಿಂಗಿಂಗ್ ತುಂಬ ಗಾನ ಸಂಗಮ ನಿಂತ್ಕೊಳ್ಳಿ, ನೀಟಾಗಿ ನಿಂತ್ಕೊಳ್ಳಿ ಪ್ಲೀಸ್. ಓಕೆ ಸರ್ ಹಿಂಗೆ ಬನ್ನಿ, ಅನೀಸ್ ಸರ್ ಇಲ್ಲಿ ಬನ್ನಿ ಮೇಡಮ್. ಗ್ರೂಪ್ ಹಾಕ್ತೀವಿ ತೆಗಿ ತೆಗಿ. ಮೊಬೈಲೇ ಚೆನ್ನಾಗೈತೆ. ಇಲ್ಲ ಅರುಂಧತಿ ಸಿಸ್ಟಮ್ ತೆಗಿ. ಬೇಗ 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 ಆಯ್ತಾ ಸರ್? ಈಗ ಬೇಗ ತೆಗಿ. ಆಯ್ತು ನೆಕ್ಸ್ಟ್ ಕ್ಯಾಮ್ರಾಮನ್ ಹೇಳಿದ್ರು ಕ್ಯಾಮ್ರಾಮನ್ ನೆಕ್ಸ್ಟ್ ಆಯ್ತು ನಿಮ್ದು ಆಯ್ತಾ? ಬೇಗ ನಿಂತ್ಕೊಳ್ಳಿ ಬಾ. ನಾನು ಅಲ್ಲೇ ಇರ್ತೀನಿ. ಶಾಂತಿ ಬಾ, ಸ್ವಲ್ಪ ಜಾಗ ಕೊಡಿ. ಸರಿ ನಿಂತ್ಕೊಳ್ಳಿ. ಓಕೆ ರೈಟ್.
ನೆಕ್ಸ್ಟ್ ನೆಕ್ಸ್ಟ್ ಆಗಿದೆ ಬನ್ನಿ ನೆಕ್ಸ್ಟ್ ಇಲ್ಲ ಲೀಲಾ ಓಕೆ ನೆಕ್ಸ್ಟ್ ಸರ್ ಇದು 7ನೇ ಜನ್ಮದ ಹಾಡು ಸರ್ ಅದು ಲೈವ್ ಓಕೆ ನೆಕ್ಸ್ಟ್ ಹಾಡಿ ಸರ್ ನಮ್ಮ ಹುಡುಗರು ಸರ್ ಹಾಡಿ ಸರ್ ಒಂದು ನಿಮಿಷ ಲೈವ್ ಬೇಕಾದ್ರೆ ನಮ್ಮ ಹುಡುಗರು ಹಾಡಿ ಸರ್ ಬನ್ನಿ ಹಾಂ ಎಲ್ಲ ಕಲರ್ಸ್ ಮುಂದಿಂದ ಕವರ್ ಮಾಡಿಬಿಡಿ ಓಕೆ ನೆಕ್ಸ್ಟ್ ನಾವು ನೋಡಿ ಆಯ್ತಾ ಬಂದಿದೆ ಓಕೆ ರೈಟ್